ಹೆಲೋ ಗೆಳೆಯರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ರೈಲ್ವೆ ಇಲಾಖೆಯಲ್ಲಿ 30,307 ಹುದ್ದೆಗಳ ಬೃಹತ್ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತೆ. ಹಾಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕೂಡ ಕರೆಯಲಾಗಿರುತ್ತೆ. ಸೊ ಈ ಒಂದು ರೈಲ್ವೆ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೆ, ರೈಲ್ವೆ ನೇಮಕಾತಿ ಬೋರ್ಡ್ನಿಂದ ಒಂದು ಬೃಹತ್ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿರುತ್ತೆ. ಈ ಎಂಪ್ಲಾಯ್ಮೆಂಟ್ ನೋಟಿಸ್ CN ನಂಬರ್ 3 ಮತ್ತು 4 2025ರಲ್ಲಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರೀಸ್ ಅಂದರೆ NTPC ಅಂದರೆ ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಸೊ ಆನ್ಲೈನ್ ಅರ್ಜಿ ಪ್ರಾರಂಭ ಆಗ್ತಕ್ಕಂಥದ್ದು ಇನ್ನೂ ಕೂಡ ದಿನಾಂಕ ಮುಂದಿದೆ. ಅಂದರೆ ಆಗಸ್ಟ್ 30ನೇ ತಾರೀಕಿನಿಂದ ಈ ಒಂದು ಅರ್ಜಿ ಆರಂಭ ಆಗ್ತಕ್ಕಂಥದ್ದು. ಸೊ ಇದರಲ್ಲಿ 2 ರೀತಿಯ ಪೋಸ್ಟ್ಗಳಿರುತ್ತೆ, ಒಂದು ಗ್ರ್ಯಾಜುಯೇಟ್ ಮತ್ತೊಂದು ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳು ಅಂತೇಳಿ. ಸೊ ಒಟ್ಟು ವೇಕೆನ್ಸೀಸ್ಗಳನ್ನು ಮತ್ತು ವೇಕೆನ್ಸೀಸ್ಗಳ ಪೋಸ್ಟ್ಗಳ ಡೆಸಿಗ್ನೇಷನ್ಗಳನ್ನು ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ ಅಂತೇಳಿ 6,235 ವೇಕೆನ್ಸೀಸ್ಗಳನ್ನ ತೋರಿಸಲಾಗಿರುತ್ತೆ. ಇದಕ್ಕೆ 35,400 ರೂಪಾಯಿಂದ ಇದರ ವೇತನ ಆರಂಭ ಆಗುತ್ತೆ. 18ರಿಂದ 36 ವರ್ಷ ಎಲ್ಲ ಹುದ್ದೆಗಳಿಗೂ ಕೂಡ ಇರುತ್ತೆ. ದಿನಾಂಕ 1/1/2025 ಕ್ಯಾಲ್ಕುಲೇಷನ್ ಮಾಡ್ತಾರೆ. ಹಾಗೆ ಸ್ಟೇಷನ್ ಮಾಸ್ಟರ್ 5,623 ಹುದ್ದೆಗಳನ್ನ ತೋರಿಸಲಾಗಿದೆ. ಹಾಗೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ 3,562 ಹುದ್ದೆಗಳನ್ನ ತೋರಿಸಲಾಗಿರುತ್ತೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಟೈಪಿಸ್ಟ್ ಒಟ್ಟು 7,520 ಹುದ್ದೆಗಳು. ಇದಕ್ಕೆ ವೇತನ ಶ್ರೇಣಿ 29,200 ರೂಪಾಯಿಂದ ಆರಂಭ ಆಗುತ್ತೆ. ಹಾಗೆ ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ ಒಟ್ಟು 7,367 ಹುದ್ದೆಗಳನ್ನ ತೋರಿಸಲಾಗಿದೆ. 30,307 ಹುದ್ದೆಗಳ ರಿಕ್ರೂಟ್ಮೆಂಟನ್ನು ಒಂದೇ ಬಾರಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಸೊ ಅದರ ಜೊತೆಗೆ ಇದಕ್ಕೆ ಏಜ್ ಲಿಮಿಟ್ ಏನು 18ರಿಂದ 36 ವರ್ಷ ಇದೆ. ಸೊ ಇದು ಕಾರಣ ಅಂತಂದರೆ ಇಲ್ಲಿ ಕೋವಿಡ್ ಕಾರಣಕ್ಕೋಸ್ಕರ 3 ಇಯರ್ ರಿಲ್ಯಾಕ್ಸೇಷನ್ ಕೊಡಲಾಗಿದೆ. ಮುಂಚೆ 33 ಇತ್ತು. ಅಪ್ಪರ್ ಏಜ್ ಲಿಮಿಟ್ನಲ್ಲಿ ಕೋವಿಡ್ ಕಾರಣಕ್ಕೋಸ್ಕರ 3 ವರ್ಷ ರಿಲ್ಯಾಕ್ಸೇಷನನ್ನು ಕೊಟ್ಟಿರೋ ಕಾರಣಕ್ಕೋಸ್ಕರ 36 ವರ್ಷದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. SC ST ಅವರಿಗೆ 5 ವರ್ಷ ಅಂದರೆ 41 ವರ್ಷದವರಿಗೂ ಕೂಡ ಅವಕಾಶ ಇರುತ್ತೆ. OBC ಅವರಿಗೆ 3 ವರ್ಷ ಅಂದರೆ 39 ವರ್ಷದವರಿಗೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅಂಗವಿಕಲ ಅಭ್ಯರ್ಥಿಗಳು ಅವ್ರ ಕ್ಯಾಟಗರಿಯಲ್ಲಿ 10 ಇಯರ್ ಆ್ಯಡ್ ಆಗುತ್ತೆ. ಸೊ ಆನ್ಲೈನ್ ಅರ್ಜಿ ಆರಂಭವಾಗುವಂಥದ್ದು ಆಗಸ್ಟ್ 30ನೇ ತಾರೀಕಿನಿಂದ. ಹಾಗೆ ಸೆಪ್ಟೆಂಬರ್ 29ನೇ ತಾರೀಕಿನವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಗೆಳೆಯರೆ, ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥವ್ರು ಅಂದರೆ ಯಾವುದೇ ವಿಷಯದಲ್ಲಿ ಪದವಿಯನ್ನು ಮುಗಿಸಿರ್ತಕ್ಕಂಥವ್ರು ಈ ಒಂದು ಉದ್ಯೋಗಾವಕಾಶಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಿಷ್ಟು ಸದ್ಯ ಲಭ್ಯವಿರುವಂತಹ ಒಂದು ಶಾರ್ಟ್ ನೋಟಿಸ್ನ ಮಾಹಿತಿಯಾಗಿದ್ದು, ಸೊ ಇದರ ಒಂದು ಡೀಟೇಲ್ಡ್ ನೋಟಿಸ್ ಬಿಟ್ಟ ನಂತರ ಅದರ ಇನ್ನಿತರ ಎಲ್ಲ ಬಹುಮುಖ್ಯ ಡೀಟೇಲ್ಸ್ಗಳನ್ನು ನೀಡ್ತಾ ಹೋಗ್ತಾನೆ. ಸೊ ಈ ಒಂದು ರೈಲ್ವೆ ಉದ್ಯೋಗಾವಕಾಶಗಳನ್ನು ಉಪಯೋಗ ಮಾಡಿಕೊಳ್ಳಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿವರಗಳಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತಾರೆ, ಚೆಕ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ. ನಮಸ್ಕಾರ.